ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ನಗರಸಭೆಯ ಚುನಾವಣೆಯನ್ನ ಎದುರಿಸಲು ಕಾರ್ಯಕರ್ತರು ಸಜ್ಜಾಗಬೇಕು ಅಂತ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕರೆ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಆಯೋಜಿಸಲು ಉದ್ದೇಶಿಸಿರುವ ಅಭಿನಂದನಾ ಸಮಾರಂಭದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಎಲ್ಲ ಜಾತಿಯ ಜನಾಂಗದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡುವುದರ ಮೂಲಕ ಜನಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಡಿಕೆ ಶಿವಕುಮಾರ್ ಅಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇದು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂತ ಗೌರವ ಎಂದು ಬಣ್ಣಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದ ಪಕ್ಕದಲ್ಲಿ ಜೂನ್ 10 ಬುಧವಾರದಂದು ಮುಖ್ಯಮಂತ್ರಿಗಳ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಮಾರಂಭದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ಕನಿಷ್ಠ 200 ಜನ ಮತ್ತು ನಗರಸಭೆಯ ಪ್ರತಿಯೊಂದು ವಾರ್ಡ್ನಲ್ಲಿ 100 ಜನ ಸಹಿತ 10,000 ಜನ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡಲು ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅವರ ಸೂಚನೆಯಂತೆ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪ್ರವಾಸವನ್ನ ಕೈಗೊಂಡು ಪಕ್ಷ ಸಂಘಟನೆ ಮಾಡುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. 2028ರಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸುವುದೇ ನನ್ನ ಮುಖ್ಯ ಗುರಿ ಎಂದಿದ್ದಾರೆ. ಕ್ಷೇತ್ರದಲ್ಲಿ ಎಸ್ಐಆರ್ ನೆಪದಲ್ಲಿ ಅರ್ಹ ಮತದಾರರನ್ನ ಕೈಬಿಡುವ ವಿಚಾರ ಏನಾದರೂ ಗಮನಕ್ಕೆ ಬಂದ್ರೆ ಕೂಡಲೇ ತಮ್ಮ ಗಮನಕ್ಕೆ ತರಬೇಕು. ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ವಹಿಸಿ ಬಿಎಲ್ಒಗಳು ಕರ್ತವ್ಯ ಲೋಪ ಎಸಗಿದ್ರೆ ಅವರ ಮೇಲೆ ಕ್ರಮ ಜರುಗಿಸಲು ಚುನಾವಣಾ ಆಯೋಗ ಮತ್ತು ಸರ್ಕಾರಕ್ಕೆ ದೂರು ಸಲ್ಲಿಸಲಾಗುತ್ತೆ ಎಂದಿದ್ದಾರೆ. ಕಾಂಗ್ರೆಸ್ ಮುಖಂಡರು 1000 ಹೆಚ್ಚು ಜನ ಹೋಗಿ ಅವರಿಗೆ ಅವತ್ತು ಕೂಡ ಒಂದು ಒಳ್ಳೆಯ ಸನ್ಮಾನ ಮಾಡಿ ಬಂದಿದ್ದೀವಿ. ಅವ್ರಿಗೂ ಒಂದು ದಿನ ಕೇಳ್ತೀವಿ, ಅವ್ರಿಗೆಲ್ಲ ಬರಕಾಗಿಸಿದವರು ಕೇಳೋಣ, ಇಲ್ಲ ಇನ್ನೊಂದು ದಿನ ಕರೆದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ. ಇವಾಗ ಏನಾಗ್ತಾ ಇದೆ ಅಂದ್ರೆ ಈಗಾಗಲೇ ನಮ್ಮ ಮುಖಂಡರು ಎಲ್ಲ ಹಿರಿಯ ಮುಖಂಡರು ತಿಳಿಸಿದ್ರು, ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಹೋಗ್ಬೇಕು. ಹಿಂದೆ ಏನು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ರಾಜ್ಯದವ್ರನ್ನ ಕೆಪಿಸಿಸಿಯಿಂದ ಏನು ವಿಫಾರಂ ಕೊಟ್ಟು ನಿಲ್ಲಿಸ್ಕೊಂಡಿದ್ವಿ ಕಾಂಗ್ರೆಸ್ ಪಕ್ಷಕ್ಕೆ, ಅವ್ರ ಮುಂದೆ ಹೋಗ್ಬೇಕು ಅನ್ನೋ ಮಾತನ್ನು ಹೇಳ್ತಿದ್ರು. ಹೀಗಾಗಿ ಇವತ್ತು ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ನಮ್ಮ ಏನು ನಮ್ಮ ರಾಜಕೀಯ ಗುರುಗಳು ಡಿಕೆ ಅನ್ನೋರೆ ಅವತ್ತು ವಿಫಾರಂ ಕೊಟ್ಟು ಈಗ ನಿಲ್ಲೇಬೇಕು ಅನ್ನೋ ಒಂದು ಮಾತನ್ನ ಹೇಳಲಾಗ ಮಾತನಾಡಿ ಇವತ್ತು ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರೇ ಹೇಳಿದ್ದಾರೆ ರಾಷ್ಟ್ರೀಯಕ್ಕೆ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ, ಸ್ಥಳೀಯ ಚುನಾವಣೆಗಳನ್ನ ನಿಮ್ಮ ನೇತೃತ್ವದಲ್ಲಿ ನಿಭಾಯಿಸಬೇಕು. 34 ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನಮ್ಮಲ್ಲಿ 4 ಗ್ರಾಮ ಪಂಚಾಯತಿ ಚುನಾವಣೆ ಬಂದಿದೆ, 30 ಗ್ರಾಮ ಪಂಚಾಯತಿಗಳ ಚುನಾವಣೆ ನಡೆಯಲಿದೆ. ನಾನು ಈಗಾಗಲೇ 4 ಗ್ರಾಮ ಪಂಚಾಯತಿಗಳನ್ನ ಪರ್ಸನಲ್ ಆಗಿ ಕರೆದು ಶಿಡ್ಲಘಟ್ಟದಲ್ಲಿ ಪ್ರತಿಯೊಂದು ಪಂಚಾಯತಿಯ ಮುಖಂಡರನ್ನ ಅಂದ್ರೆ ಪಂಚಾಯತ್ ಮುಖಂಡರನ್ನ ಬೂತ್ನಲ್ಲಿ ಪ್ರತಿ ಹಳ್ಳಿಯನ್ನು ನಾವೇ ಕರೆದು ಮೀಟಿಂಗ್ ಮಾಡಿದ್ದೇನೆ. ಆ ಮೀಟಿಂಗ್ ನಲ್ಲಿ ಪ್ರತಿಯೊಂದು ಹಳ್ಳಿನಲ್ಲಿ ಯಾವ ಕಮ್ಯುನಿಟಿನಲ್ಲಿ ಎಲ್ಲ ಜನಾಂಗದಲ್ಲಿ ಯಾವ ಕಮ್ಯುನಿಟಿನಲ್ಲಿ ಯಾವ ನಮ್ಮ ಲೀಡರ್ಸ್ ಎಷ್ಟು ಮನೆಗಳಿದ್ದಾವೆ, ಎಷ್ಟು ಕುಟುಂಬಗಳಿದ್ದಾವೆ, ಅದರ ಎಲ್ಲ ಮಾಹಿತಿಯನ್ನು ತಗೊಂಡಿದ್ದೀನಿ. ನನ್ನ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀನಿ. ಈಗ ಉಳಿಕೆ ಅಂತ ಏನು ಈಗ 28 ಪಂಚಾಯತ್ 28 ಪಂಚಾಯತ್ಗಳು ಈಗ ಒಂದೊಂದು ಕಾರ್ಯಕ್ರಮ ನಂತರ ದಿನ ಬಿಟ್ಟು ದಿನ ಪ್ರತಿಯೊಂದು ಪಂಚಾಯತ್ಗಳು ಬೂತ್ಗಳ ಮೀಟಿಂಗ್ ಕರೆದು ಏನೇ ಆಗಲಿ 30 ಪಂಚಾಯತ್ ಎಲೆಕ್ಷನ್ ನಡೆದಿರೋದ್ರಿಂದ 30ಕ್ಕೆ 30 ಗೆಲ್ಲಿಸ್ಕೊಂಡು ಏನು ನಾವು ಶ್ರಮವನ್ನು ಮಾಡಬೇಕು ಆ ಕೆಲಸ ನಮ್ಮ ಮುಖಂಡರು ಒಟ್ಟಿಗೆ ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷ 30ಕ್ಕೆ 30 ಪಂಚಾಯತ್ ಆಗಬೇಕು ಅನ್ನೋ ಕೇಂದ್ರಕ್ಕೆ ಶ್ರಮಿಸಿದೆ ಸಿದ್ಧ ಇರ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಯಾರು ಗ್ರಾಮ ಪಂಚಾಯತ್ಗಳಿವೆ ಅಲ್ಲಿ ಆಸ್ಪಿರೆಂಟ್ಸ್ ಯಾರಿರ್ತೀವಿ, ಗ್ರಾಮ ಪಂಚಾಯತ್ ನಿಂತ್ಕೋಬೇಕು ಅನ್ನೋರು ಇವತ್ತು ನಿಮ್ಮೊಟ್ಟಿಗೆ ನಾನಿದ್ದೀನಿ. ಕಾಂಗ್ರೆಸ್ ಶಕ್ತಿಯಾಗಿ ಕ್ಷೇತ್ರದ ಶಕ್ತಿಯಾಗಿ ನಿಮ್ಮೊಟ್ಟಿಗೆ ನಾನಿದ್ದೀನಿ. ಏನೇ ಕೆಲಸಗಳಿವೆ ಇಲ್ಲ ತೊಂದರೆಗಳಿವೆ ನಿಮ್ಮೊಟ್ಟಿಗೆ ನಾನು ನಿಲ್ತೀನಿ. ಇವತ್ತಿನಿಂದ ಯಾರು ನೀವು ಅದಕ್ಕೆ ಅಭ್ಯರ್ಥಿ ಆಗಬೇಕು, ಯಾರು ಪಂಚಾಯತ್ ಮೆಂಬರ್ ಆಗಬೇಕು, ತಾಲೂಕ್ ಪಂಚಾಯತ್ ಮೆಂಬರ್ ಆಗಬೇಕು, ಜೆಪಿ ಮೆಂಬರ್ ಆಗಬೇಕು ಅಂತಿದ್ದೀವಿ. ಇವತ್ತಿಂದ ಒಂದು ಕ್ಷಣ ವೇಸ್ಟ್ ಮಾಡಿದ್ರೆ ತಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಪ್ರಾರಂಭ ಮಾಡಿ. ವಿಶೇಷವಾಗಿ ನನ್ನ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ ಅಲ್ಲಿ ನಮ್ಮ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಸುರ್ಜೇವಾಲ ಎಲ್ಲ ಬಂದಿದ್ರು. ಏನಪ್ಪಾ ಅಂತಂದ್ರೆ ಇವತ್ತು ಬಿಜೆಪಿ ಅವರು
ಏನಾಗಿದೆ ಮತಗಳನ್ನ ಗೊತ್ತೇ ಕೂಡ ಇದ್ದಕ್ಕಿದ್ದಂತೆ ಆ ಮತಗಳು ನಮ್ಮ ಲೋಕ ಮಾಯ ಆಗಿದ್ದು ಅದಕ್ಕೋಸ್ಕರ ಅದು ವಿಶ್ವಾಸಿಸಿಕೊಂಡಿದ್ದಾರೆ. ಪ್ರತಿಯೊಂದು ಬೂತ್ಗಳು ಇವತ್ತು ಬಿಎಲ್ಒ ಏನು ಆಫೀಸರ್ ಬಿಎಲ್ಒ ಇರ್ತಾರೆ ಅವರಿಗೆ ನಮ್ಮ ಒಬ್ಬರು ಅವರ ಜೊತೆಯಲ್ಲಿ ಸಂಪರ್ಕ ನಡ್ಕೋಬೇಕು ಅಂತ ತೀರ್ಮಾನ ಮಾಡಿ ನನಗೆ ಬಿಎಲ್ಒ ಒಂದನ್ನ ಆಯ್ಕೆ ಮಾಡಿ ಈಗ ಸೈನಿಕರಿಗೆ ನನಗೆ ಬಿಎಲ್ಒ ಒಂದನ್ನು ನನಗೆ ಕೊಟ್ಟಿದ್ದಾರೆ. ಕ್ಷೇತ್ರದ ಸಂಪೂರ್ಣ ಜವಾಬ್ದಾರಿ ನನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ ಬಿಎಲ್ಎ 2 ಅಂದ್ರೆ ಬಿಎಲ್ಎ 2 ಅಂತಂದ್ರೆ ಪ್ರತಿ ಬೂತ್ಗೆ ಒಬ್ಬೊಬ್ಬರ ಬಿಎಲ್ಎ 2ಗಳು ಈಗ ಬೂತ್ ಮಟ್ಟದಲ್ಲಿ ಆಯ್ಕೆ ಮಾಡ್ಕೋಬೇಕು. ಬಿಎಲ್ಎ 2ಗಳನ್ನು ಕೂಡ ನನಗಾಗಲೇ ಆಯ್ಕೆ ಮಾಡಿ ಯಾರು ಆಕ್ಟಿವ್ ಆಗಿದ್ದೀರಿ ಅಂತ ಬಿಎಲ್ಎ 2ಗಳನ್ನ ಸಬ್ಮಿಟ್ ಮಾಡಿ ಹೀಗೆ ಶಿವಕುಮಾರ್ ಅವರಿಗೆ ಸಬ್ಮಿಟ್ ಕೂಡ ಮಾಡಲಾಗಿದೆ. ಹಾಗಾಗಿ ಕ್ಷೇತ್ರದ ಜವಾಬ್ದಾರಿ ಸುಮ್ಮನೆ ಮಿಸ್ಗೈಡ್ ಮಾಡ್ತಿದ್ರೆ ಸಂಪೂರ್ಣ ಜವಾಬ್ದಾರಿಯನ್ನು ಬಿಎಲ್ಎ 1 ನಮಗೆಲ್ಲ ಗೊತ್ತಿರ್ತದೆ. ಸೀರಿಯಸ್ ಆಗಿದೆ ಬಿಎಲ್ಎ 1 ಯಾರು ಜವಾಬ್ದಾರಿ ಕೊಟ್ಟಿರ್ತಾರೆ ಅವರ ಒಗ್ಗಟ್ಟಿನಲ್ಲೇ ಚುನಾವಣೆ ನಡೀತದೆ. ಅದರಲ್ಲಿ ಕರೆಕ್ಟ್ ಮಾಹಿತಿ ಕೊಟ್ಟು ಮಾಡಬೇಕು. ಮಾತು ಕೇಳ್ತಾ ಇಲ್ಲ ತೊಂದರೆ ಆಗ್ತದೆ ಕೇಳಿದ್ರೆ ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟ್ ನಮ್ಮ ಸಸ್ಪೆಂಡ್ ಮಾಡಿಸೋ ಕೆಲಸ ಮಾಡಿಸಿ. ಯಾಕೆಂದ್ರೆ ಈ ಕೆಲವು ವೇಳೆಯಲ್ಲಿ ಎಲೆಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ಕೆಲಸ ಮಾಡ್ಕೊಳ್ಳೋದು. ಈಗ ಅದಕ್ಕೆ ನೀವೆಲ್ಲರೂ ಇಲ್ಲ ಭಾನುವಾರ ಇಟ್ಕೊಳ್ಳೋಣ, ಇಲ್ಲ ಬೇಡ ಮಂಗಳವಾರ ಇಟ್ಕೊಳ್ಳೋಣ. ಈಗ ಒಂದಷ್ಟು ವಾಯ್ಸ್ ನೀವು ಹೇಳಬೇಕು. ಇಲ್ಲ ನಾವು ಭಾನುವಾರ ಮಾಡಿ ಮುಗಿಸೋಣ ಅಂದ್ರೆ ಭಾನುವಾರ ಮುಗಿಸೋಣ, ಶೋಭಾಯಾತ್ರೆ ಅವ್ರದ್ದು ಬಂದು ಕೆಲಸ ಮಾಡ್ತಾರೆ. ಈಗ ನಮ್ಮಲ್ಲೂ ಕೂಡ ಕೆಲವು ಹೇಳಬೇಕಂದ್ರೆ ಭಾನುವಾರ ಕೆಲವು ರಜಾ ಇರ್ತದೆ, ಬರಕ್ಕೆ ಅನುಕೂಲ ಆಗ್ತದೆ ಅನ್ನೋದಕ್ಕೆ ಮಂಗಳವಾರ ಅಂತಂದ್ರೆ ಒಂದಷ್ಟು ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀವಿ. ಆ ಚರ್ಚೆಯಂತೆ ಭಾನುವಾರ ದಿನ ಒಂದು ಸಂಭ್ರಮಾಚರಣೆ ಇಟ್ಕೊಳ್ಳೋಣ ಅಂತ. ಆಕ್ಚುಲಿ ಏನಾಗಿತ್ತು, ನಿನ್ನೆ ಒಂದು ಸಂಭ್ರಮಾಚರಣೆ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಾನು ಕೇಳಿದೆ ನಮ್ಮ ಮುಖಂಡರುಗಳಲ್ಲಿ ಯಾರು ಸೀನಿಯರ್ ಇದ್ದು ಒಂದು ಜೊತೆ ಚರ್ಚೆ ಮಾಡಿದೆ. ಹಣ ಬುಧವಾರ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಕಾರ್ಯಕ್ರಮ ಇದೆ, ರಾಜಭವನಕ್ಕೆ ವಿಶೇಷವಾಗಿ ಡಿಕೆಯವರ ಖಂಡಿತ ಬದಲಾಗಬೇಕು ಅಂತ ಅವರ ಕುಟುಂಬ ನಾನು ಕೇಳಬೇಕು. ಇವತ್ತು ಹೇಳ್ತಿದ್ದೀನಿ ಫ್ಯಾಮಿಲಿ ಪಾಸ್ಪೋರ್ಟ್ ರಾಜಭವನ ಹೋಗೋದಕ್ಕೆ ಫ್ಯಾಮಿಲಿ ಪಾಸ್ಪೋರ್ಟ್ ನನಗೆ ಯಾರು ಏನೇ ಹೇಳ್ತಾರೆ. ಇವತ್ತು ಏನಾಗುತ್ತೆ, ಕಾಂಗ್ರೆಸ್ ಪಕ್ಷದಲ್ಲಿ ಕಷ್ಟಪಟ್ಟವರಿಗೆ ಖಂಡಿತವಾಗ್ಲೂ ಅವಕಾಶ ಬರುತ್ತೆ. ಆ ಒಳ್ಳೆ ಸುಸಂದರ್ಭ ಬಂದಾಗ ಯಾರು ತಪ್ಪಿಸೋಕ್ಕಾಗಲ್ಲ. ಅದು ನೀವು ಡಿಕೆ ನೋಡಿದ್ದೀವಿ. ಆ ಒಳ್ಳೆ ಸಮಯ ಬಂದು ಮುಖ್ಯಮಂತ್ರಿಗಳಾಗಿದ್ದಾರೆ. ಪ್ರಮಾಣ ವಚನ, ಆ ಪ್ರಮಾಣ ವಚನ ನಾವೆಲ್ಲರೂ ಕೂತು ವೀಕ್ಷಣೆ ಮಾಡೋಣ. ಒಂದು ಎಲ್ಲಿ ದೊಡ್ಡ ಸ್ಕ್ರೀನ್ ಆಗೋಣ, ಆ ಸ್ಕ್ರೀನು ಅವ್ರ ಪ್ರಮಾಣ ವಚನ ಅದನ್ನ ಸ್ವೀಕಾರ ಮಾಡಿದ್ದನ್ನು ನಾವು ಕೇಕ್ ಹಾಕೋಣ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೋಡ್ಗಳಿಂದ ಇದೇನಿದೆ ಆ ಕಡೆ ಬಂದ್ ಮಾಡಿ ಇಲ್ಲೇ ಎಲ್ಲ ಮುಖಂಡರು ಅಂತೇನೆ ಆಚೆ ಕಡೆ ಈಗ ಊಟದ ವ್ಯವಸ್ಥೆ ಮಾಡೋಣ. 10,000 ಜನಕ್ಕೆ ಮಠ ಊಟದ ವ್ಯವಸ್ಥೆ ಮಠ ಊಟದಲ್ಲಿ ಅನ್ಕೊಂಡಿದ್ದೀವಿ. ಮಿನಿಮಮ್ 1 ಟನ್ ಚಿಕನ್ 1 ಟನ್ ಮಟನ್ ಹಾಕಿ ಎಲ್ರಿಗೂ ನಾವೆಲ್ಲರೂ ಏನೋ ಒಂದು ಉತ್ಸಾಹದಿಂದ ಒಂದು ಸಂಭ್ರಮಾಚರಣೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮಕ್ಕೆ ಸೇರಿದ್ದೀವಿ. ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಕಾಂಗ್ರೆಸ್ ಅಭಿಮಾನ ಅನ್ನೋದು ಇವತ್ತು ಸೇರೋದೇನಪ್ಪ ಅಂದ್ರೆ ಕಾಂಗ್ರೆಸ್ ಪೂರ್ವಭಾವಿ ಸಭೆ ಇದು. ಏನಕ್ಕೆ ಕಾಂಗ್ರೆಸ್ ಒಂದು ಹಬ್ಬ ಆಚರಣೆ ಮಾಡಬೇಕು. ನಾವು ನಮ್ಮ ಕಾಂಗ್ರೆಸ್ ಕಟ್ಟಾಳು ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋದಕ್ಕೆ ಶಕ್ತಿ ಕೊಟ್ಟಂತ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೆ ಒಂದು ನಾವೆಲ್ಲ ಶಿಕ್ಷಕರು ಮುಖಂಡರು ಕಾರ್ಯಕ್ರಮಗಳು ಸಂಭ್ರಮಾಚರಣೆ ಮಾಡೋದಕ್ಕೆ ಇವತ್ತು ಸೇರಿರುವುದರಿಂದ ಪೂರ್ವಭಾವಿ ಸಭೆಗೆ ಇವತ್ತು ಇಲ್ಲಿ ಕಾಂಗ್ರೆಸ್ ಆಫೀಸ್ ತುಂಬಿದೆ. ಅಂದ್ರೆ ನಮ್ಮ ಉತ್ಸವಕ್ಕೆ ಒಂದು ಏನು ಒಂದು ನಾವೆಲ್ಲರೂ ಸಂಭ್ರಮಾಚರಣೆಗೆ ಖಂಡಿತವಾಗಲು ನಾವು ತಿಳ್ಕೊಂಡಂತೆ 10,000ಕ್ಕೂ ಹೆಚ್ಚಿನ ಜನ ಆ ಸಂಭ್ರಮಾಚರಣೆಗೆ ಸೇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪೂರ್ವಭಾವಿ ಸಭೆ 10,000ಕ್ಕೂ ಒಂದು ವ್ಯವಸ್ಥೆ ಇರುತ್ತೆ. ಟೌನಲ್ಲಿ 31 ವಾರ್ಡಿಂದಲೂ ಒಂದೊಂದು ವಾರ್ಡಿಂದ ನಮ್ಮ ಕನಸಿದ್ರು ಎಕ್ಸ್ಪೋರ್ಟ್ಸ್ ಮುಖಂಡರು ಅವ್ರಿಗೆಲ್ಲರಿಗೂ ಪರ್ಸನಲ್ ಆಗಿ ನಾನೇ
ಒಂದೊಂದು ವಾರ್ಡಿಂದ ಹೋದ್ರೆ ನಿಮಗೆ ಮಿನಿಮಮ್ 200 ಮಂದಿ 500 ಮಂದಿ ಕಾಂಗ್ರೆಸ್ ಅಭಿಮಾನಿಗಳು ಕಾರ್ಯಕರ್ತರು ಎಷ್ಟು ಜನ ಬರಬೇಕು ಬರ್ತೀರ ಅನ್ನೋ ಇದು ಇದೆ. ಇಲ್ಲೇ ಒಂದು 1,300 ಜನ ಅಂದ್ರೆ ಹಳ್ಳಿಗಳಿಂದ 34 ಪಂಚಾಯತ್ಗಳಿಂದ 34 ಪಂಚಾಯತ್ಗಳಲ್ಲಿ ಒಂದೊಂದು ಪಂಚಾಯತಿಗೆ ಮಿನಿಮಮ್ ಯಾಕಂದ್ರೆ ಪಂಚಾಯತ್ ಕೊಡೋದ್ರಿಂದ ಇಲ್ಲಿ ವಾರ್ಡ್ ಅಂದ್ರೆ 1,000 ಓಟ್ ಬರ್ತದ್ದು. ಅದೇ ಪಂಚಾಯತ್ನಲ್ಲಿ 4,500 ಓಟ್ ಬರ್ತದೆ. ಹಂಗಾಗಿ ಒಂದೊಂದು ಪಂಚಾಯತಿಗೆ ಮಿನಿಮಮ್ 200 ಜನ ಎಲ್ಲ ಮುಖಂಡರು ಏನ್ ಬಂದಿದ್ರಿ ಪೂರ್ವವಾಗಿ ಸಭೆಗೆ ಎಲ್ಲರಿಗೂ ಯಾರು ನಿಮ್ಮ ಪಂಚಾಯತ್ನಿಂದ ಗ್ರೂಪ್ ವೈಸ್ ವಿಲೇಜ್ ವೈಸ್ ಯಾರು ಮುಖಂಡರುಗಳಿದ್ದಾರೆ ಅವರಿಗೆ ಇಲ್ಲಿ ಬಂದಿರೋ ಪಂಚಾಯತ್ ಮುಖಂಡರು ಯಾರಿದ್ದೀರಿ ಆ ಮಾಹಿತಿ ಅವರಿಗೆ ತಿಳಿಸ್ಕೊಡ್ಬೇಕು. ಅವರನ್ನ 200ಕ್ಕೂ ಹೆಚ್ಚಿನ ಜನ ಕರ್ಕೊಂಡು ಮಾಡೋ ಜವಾಬ್ದಾರಿ ಇಲ್ಲಿ ಬಂದಿರೋ ಕಾಂಗ್ರೆಸ್ ಮುಖಂಡರು ಯಾರಿದ್ದೀರಿ ಈಗ ಸೀನಿಯರ್ ಕಾಂಗ್ರೆಸ್ ಪಕ್ಷ ಕರ್ಕೊಂಡು ಮಾಡೋ ಜವಾಬ್ದಾರಿ ಬೇಕಿದೆ. ಎಲ್ಲರೂ ಸಹ ಗುರುತು ಎಲ್ಲ ತಾಲೂಕಿನಲ್ಲಿ ದೇಶದ ರಾಜ್ಯಾದ್ಯಂತ ಉದ್ಭವಿಸಿದೆ. ಮುಂದೆಯೂ ಸಹ ಏನು ನಾವು 2028ರ ಒಂದು ಚುನಾವಣೆ ಸಹ ನಮಗೊಂದು ಮೆಲುಕು ಆಗ್ತದೆ. ಯಾಕಂದ್ರೆ ಮುಂದೆಯೂ ಸಹ ನಮ್ಮ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಲಿದೆ. ಇವರ ಒಂದು ನಾಯಕತ್ವದಲ್ಲಿ ಬಲವಾಗಿ ಶಕ್ತಿಗಳನ್ನು ಒಂದು ರಾಜ್ಯದಲ್ಲಿ 2ನೇ ಸ್ಥಾನ ಮುಖ್ಯಮಂತ್ರಿಯಾಗಿ ಇದ್ರೂ ಅವ್ರಲ್ಲಿ ಒಂದು ಮಾತುಕತೆ ಏನಿದೆ ಆ ಮಾತುಕತೆ ಅವರು ಪೂರ್ಣವಾಗಿ ಇಬ್ಬರೇ ಬಗೆಹರಿಸಿಕೊಳ್ಳಕ್ಕೆ ಸಮಯ ಸಂದರ್ಭ ನೋಡಿಕೊಂಡು ರಾಜ್ಯದಲ್ಲಿ ಕಷ್ಟ ಬರಬಾರ್ದು, ಜನರ ಸರ್ಕಾರ ನಡೀಬೇಕು, ಪಕ್ಷನೂ ಉಳಿಬೇಕು ಅಂತ ದೃಷ್ಟಿ ಇಟ್ಕೊಂಡು ಅವರು ಇಬ್ಬರೇ ಡಿ.ಕೆ. ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮಾತುಕತೆ ನಡೆಸಿಕೊಂಡು ಅವರು ಖುಷಿಯಾಗಿ ಒಂದು ಗಿಫ್ಟ್ ಕೊಟ್ಟಂಗೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜ್ಯದ ಚುಕ್ಕಾಣಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟು ಆ ಖುಷಿಯಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಈ 2 ವರ್ಷ 5 ವರ್ಷ ಅಧಿಕಾರಕ್ಕೆ ಅವ್ರು ಕರ್ತಾರ ಅನ್ನೋ ದಂಡನಿದೆ. ಈಗ ಎಲ್ಲ ಕಡೆ ಮಾತನಾಡ್ಕೊಳ್ತಾವೆ. ನಿನ್ನೆ ಅವರು CM ಆಗಿದ ತಕ್ಷಣ ಏನೇನು ಜನರಿಗೆ ತೊಂದರೆ ಇತ್ತು ಅಂತ ಹೇಳಿ ಒಂದು ಅರ್ಧ ಗಂಟೆ ಒಳಗ 5 ಅನೌನ್ಸ್ ಮಾಡೋದು. 6 ಬರೀ ಹೆಣ್ಮಕ್ಳಿಗೆ ಕೊಡ್ತಾವ ಅಂತ ಎಲ್ಲರೂ ಬೈತಾ ಇದ್ರು ನಮ್ಮನ್ನ. ಇವತ್ತು ಗಂಡು ಮಕ್ಕಳಿಗೂ ಬಸ್ ಫ್ರೀ ಮಾಡೋದು ಓದೋದು ಮಕ್ಕಳಿಗೆ. ಅದ್ರ ಜೊತೆಗೆ ಸಾಮಾನ್ಯರು ಮನೆ ಕಟ್ಕೊಂಡ್ರೆ ಅದಕ್ಕೆ NOC ಕೊಡಬಾರ್ದು ಕೆಲಸ ಕೊಡ್ತಾ ಇದ್ರು. ಅದು ಹೆಂಗ್ ಗೊತ್ತಾಯ್ತು ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಅದೆಲ್ಲ ಆಗಿರೋದ್ರಿಂದ 2,500 ಸ್ಕ್ವೇರ್ ಫೀಟ್ ವರೆಗೂ ಪಂಚಾಯತ್ಗಳಿರ್ಬೋದು, ಮುನ್ಸಿಪಾಲಿಟಿಗಳಿರ್ಬೋದು NOC ಕೊಡಬೇಕಂತ ಅನ್ನುವಂಥ ಆಲೋಚನೆ ನಿನ್ನೆ ಮಾಡೋರೆ. ಅದಂತೂ ನಿಜವಾಗ್ಲೂ ಬಡವರು ಮನೆ ಕಟ್ಟಬೇಕಾದ್ರೆ ಎಷ್ಟೋ ಕಷ್ಟ ಆಗ್ತೈತೆ. ಅದರಲ್ಲಿ ಈ NOCಗೆ ಅವರು ಬಿಡೋ ಬಾಧ್ಯತೆ ದೇವರು ಪ್ರತಿಯೊಬ್ಬರು ಕುರುಡ ಹೋಗ್ಬೇಕು ಅಂತಾರೆ. ನೋಡಿದ್ದೀನಿ, ದೂರದಿಂದ ನೋಡಿದ್ದೀನಿ. ನಮಗೆ ತುಂಬಾ ಸಂಪರ್ಕ ಇಟ್ಟವರು ಒಂದು ಅವರು ವಿವಿಧೊಳಗೆ ನಾವು 40 ವರ್ಷ ಅವ್ರ ಜೊತೆಯಲ್ಲಿ ಇದ್ದಂಥವರು. ಆವಾಗಿಂದ ನಾವು ಸಂಪರ್ಕ ಇಟ್ಟಂಥವರು. ಇವತ್ತು ನಿಜವಾಗ್ಲೂ ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನ ರಾಜೀವ್ಗೌಡ, ಉಪಾಧ್ಯಕ್ಷ ಶ್ರೀನಾಥ್, ಮುಖಂಡರು ಆದ ಹೊಸಪೇಟೆ ಮಂಜುನಾಥ್ ಗೌಡ, ಗೋಪಾಲ್ ರೆಡ್ಡಿ, YB ಮಂಜುನಾಥ್, ಗೋವಿಂದರಾಜು, ಚಿಲಕಲ ನೆರ್ಪು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಾರೆಡ್ಡಿ, ನಗರಸಭೆಯ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, DCC ಬ್ಯಾಂಕ್ ನಿರ್ದೇಶಕ ನಾಗರಾಜ, ಕವಿಕಾ ನಿರ್ದೇಶಕ ಗಂಜಿಗುಂಟೆ ಮೌಲ, ಅಶ್ವತ್ಥ ನಾರಾಯಣ್ ರೆಡ್ಡಿ, DP ನಾಗರಾಜ, ತಿಮ್ಮನಾಯಕನಹಳ್ಳಿ ಆನಂದ, ಗುಡಿಹಳ್ಳಿ ನಾರಾಯಣಸ್ವಾಮಿ, ಸೈಯದ್ ಶೆಟ್ಟಿಹಳ್ಳಿ ರಾಮಚಂದ್ರ, ಸಮೀವುಲ್ಲಾ ಸಲಾಂ, ರೀಲರ್ ಸಂಘದ ಅಧ್ಯಕ್ಷ ಅನ್ಸರ್ ಖಾನ್, ಹಿರೇಬಲ್ಲ ರವಿಕುಮಾರ್, ಚಿನ್ನಕೃಷ್ಣ, ಗಂಗನಹಳ್ಳಿ ವೆಂಕಟೇಶ್, ಪಂಪನಾಗರಾಜ್, ನವಾಜ್, ಮಧು ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಶಿಡ್ಲಘಟ್ಟ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.